ತುಮಕೂರು ಡಿಸಿ ಕಚೇರಿಗೆ ಈಗ ಬೆದರಿಕೆ ಇಮೇಲ್ ಒಂದು ಬಂದಿರುವಂಥದ್ದು. ಹಾಗಾಗಿ ಈಗ ಪೊಲೀಸ್ ಇಲಾಖೆ ಸಜ್ಜಾಗಿರುವಂಥದ್ದು ನೋಡ್ತಾ ಇರ್ಬೋದು ದೃಶ್ಯದಲ್ಲಿ. ಈಗಾಗಲೇ ಪೊಲೀಸರು ನೂರಾರು ಪೊಲೀಸರನ್ನ ಡಿಸಿ ಕಚೇರಿಗೆ ನೇಮಿಸಿ ಬಾಂಬ್ ಸ್ಕ್ವಾಡ್ ಆಗಿರ್ಬೋದು, ಬಾಂಬ್ ನಿಷ್ಕ್ರಿಯ ದಳ ಆಗಿರ್ಬೋದು ಸಾಕಷ್ಟು ಪರಿಶೀಲನೆಗೆ ಮುಂದಾಗಿರುವಂಥದ್ದು. ಏನು ಇಂದು ಬೆಳಗ್ಗೆ 6:59 ಸಮಯದಲ್ಲಿ ಡಿಸಿ ಅವರಿಗೆ ಒಂದು ಬೆದರಿಕೆ ಇಮೇಲ್ ಬರುತ್ತೆ. ಏನು ಡಿಸಿ ಕಚೇರಿಯಲ್ಲಿ ನಾವು ಬಾಂಬ್ ಇಕ್ಕಿದ್ದೇವೆ ಅಂತ ಈಗ ಇಮೇಲ್ ರವಾನೆ ಆಗಿರುವುದು. ಹಾಗಾಗಿ ಇಡೀ ಪೊಲೀಸ್ ಇಲಾಖೆ ಸಜ್ಜಾಗಿರುವಂಥದ್ದು. ಸಾಕಷ್ಟು ಬೆಳಗ್ಗೆಯಿಂದಲೂ ಕೂಡ ಇಂದು ಬೆಳಗ್ಗೆ 8 ಗಂಟೆಯಿಂದಲೂ ಕೂಡ ಪರಿಶೀಲನೆ ಆರಂಭವಾಗಿರುವಂಥದ್ದು. ನೂರಾರು ಪೊಲೀಸರನ್ನ ಈಗಾಗಲೇ ನಿಯೋಜನೆ ಮಾಡಿರುವಂಥದ್ದು. ಖುದ್ದು ಈಗ ಎಲ್ಲ ಇಲಾಖೆಗಳು ಸಜ್ಜಾಗಿ ಈಗ ಪೊಲೀಸ್ ಇಲಾಖೆ ಮುಖ್ಯವಾಗಿ ನೂರಾರು ಪೊಲೀಸರನ್ನ ನಿಯೋಜನೆ ಮಾಡಿ ಈಗ ತನಿಖೆಯನ್ನು ಆರಂಭಿಸಿರುವಂಥದ್ದು. ಖುದ್ದು ಇದು ನಗರ ಪೊಲೀಸ್ ಠಾಣೆ ವ್ಯಾಪ್ತಿಗೆ ಬರುತ್ತೆ ಈ ಡಿಸಿ ಕಚೇರಿ. ನೋಡ್ತಾ ಇರ್ಬೋದು ಸಾರ್ವಜನಿಕರಲ್ಲೂ ಕೂಡ ಸಾಕಷ್ಟು ಆತಂಕ ಮನೆ ಮಾಡಿರುವಂಥದ್ದು. ಅಧಿಕಾರಿಗಳಲ್ಲೂ ಕೂಡ ಈಗ ಆತಂಕ ಮನೆ ಮಾಡಿರುವಂಥದ್ದು. ಇದೇ ಜಿಲ್ಲಾಧಿಕಾರಿ ಕಚೇರಿಗೆ ಈ ಹಿಂದೆ ಬೆದರಿಕೆ ಇಮೇಲ್ ಬಂದಿತ್ತು. ಈಗ 2ನೇ ಬಾರಿ ಈಗ ಇಮೇಲ್ ಬಂದಿರುವಂಥದ್ದು ನೋಡ್ತಾ ಇರ್ಬೋದು. ಇಲ್ಲಿನ ಸಿಬ್ಬಂದಿಗಳನ್ನು ಕೂಡ ಖುದ್ದು ಪರಿಶೀಲನೆ ಮಾಡ್ತಾ ಇರುವಂಥದ್ದು. ತಮ್ಮ ಬ್ಯಾಗ್ನಲ್ಲಿ ಏನಿದೆ, ನಿಮ್ಮ ID ಕಾರ್ಡ್ ತೋರಿಸಿ ಅಂತ ಖುದ್ದು ಈಗ ಪರಿಶೀಲನೆ ಮಾಡ್ತಾ ಇರುವಂಥದ್ದು. ಯಾರು ಇಮೇಲ್ ಕಳಿಸಿದ್ರು, ಎಲ್ಲಿಂದ ಬಂತು ಅನ್ನೋದು ಈಗ ಒಟ್ಟಾರೆ ತನಿಖೆಯ ನಂತರ ಬಯಲಾಗಬೇಕಾಗಿರುವಂಥದ್ದು. ಒಟ್ಟಾರೆ ಪೊಲೀಸ್ ಇಲಾಖೆ ಸಜ್ಜಾಗಿ ಇಮೇಲ್ ಕಳಿಸಿದವರು ಯಾರು ಅಂತ ಈಗ ಅವರಿಗಾಗಿ ಬಲೆ ಬೀಸಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಂಜಯ್ ಜೊತೆ ದೀಪಕ್, ಪ್ರಜಾಶಕ್ತಿ ಟಿವಿ, ತುಮಕೂರು.